ನಿನ್ನೆ ನಡೆದಂಥ ಸೂಪರ್ ಓವರ್ನಲ್ಲಿ ಎಲಿಸ್ ಪೆರಿಗೆ ಬ್ಯಾಟಿಂಗ್ ಏನಕ್ಕೆ ಕೊಡಲಿಲ್ಲ? ಹೌದು, ಸ್ಮೃತಿ ಮಂಧಾನ ಬದಲು ಎಲಿಸ್ ಪೆರಿ ಬಂದಿದ್ದರೆ RCB ಸೂಪರ್ ಓವರಲ್ಲಿ ಗೆಲ್ತಾಯಿತ್ತು ಎಂದು ಅಭಿಮಾನಿಗಳು ಈಗ ತಮ್ಮ ಆಕ್ರೋಶನ ಹೊರಗೆ ಹಾಕಿದ್ದಾರೆ. ನಿನ್ನೆ ನಡೆದಂಥ ಪಂದ್ಯದ ಇನ್ನಿಂಗ್ಸ್ನಲ್ಲಿ ಎಲಿಸ್ ಪೆರಿ 90 ರನ್ಸ್ ಹೊಡೆದು ತಂಡದ ಮೊತ್ತವನ್ನು ಹೆಚ್ಚಿಸಿದರು. ಆದ್ದರಿಂದ ಸೂಪರ್ ಓವರ್ನಲ್ಲಿ ರಿಚಾ ಘೋಷ್ ಹಾಗೂ ಇವರನ್ನು ಕಳಿಸಬೇಕಿತ್ತೆಂದು ಅಭಿಮಾನಿಗಳು ಕೇಳಿಕೊಳ್ಳುತ್ತಿದ್ದಾರೆ. ಹೌದು, ಸ್ಮೃತಿ ಮಂಧಾನ ತಪ್ಪು ಮಾಡಿರೋದು ಇಲ್ಲೇ ಎಂದು ಅಭಿಮಾನಿಗಳು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಎಲಿಸ್ ಪೆರಿ ಈಗ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಕ್ವೀನ್ ಅಂತಲೇ ಹೇಳಬೇಕು. ಹೌದು, ಅವರು ಮಾಡಿರುವಂತಹ ದಾಖಲೆಗಳು ಮತ್ತು ಮೈಲಿಗಲ್ಲು ಏನು ಎಂದು ನೋಡೋಣ ಬನ್ನಿ. ಎಲಿಸ್ ಪೆರಿ WPLನ 2025ನಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಹೌದು, ಇವರು ಬರೋಬ್ಬರಿ 235 ರನ್ ಗಳಿಸುವ ಮೂಲಕ ಈ IPLನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಎಂದು ಖ್ಯಾತಿ ಪಡೆದಿದ್ದಾರೆ. ಮತ್ತು WPLನ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಆಟಗಾರ್ತಿ ಅತಿ ಹೆಚ್ಚು ರನ್ ಹೊಡೆದಿರೋದು ಎಲಿಸ್ ಪೆರಿನೇ. ಹೌದು, ಈಗ ಡೆಲ್ಲಿ ಕ್ಯಾಪಿಟಲ್ನ ಮೆಗ್ಲಾನಿಂಗ್ನ ಸೈಡನ್ನು ಹೊಡೆದ್ಬಿಟ್ಟು ಎಲಿಸ್ ಪೆರಿ ನಂಬರ್ 1 ಪಟ್ಟನ ಅಲಂಕರಿಸಿದ್ದಾರೆ ಅಂತಲೇ ಹೇಳಬೇಕು. ಎಲಿಸ್ ಪೆರಿ WPLನ ಹೋಲ್ ಕೆರಿಯರ್ನಲ್ಲೇ 835 ರನ್ ಹೊಡೆಯುವ ಮೂಲಕ ಇದು ಮೊದಲ ಆಟಗಾರ್ತಿಯ ಸಾಧನೆಯಾಗಿದೆ. ಹೌದು, WPLನಲ್ಲಿ ಯಾರೂ ಕೂಡ 800 ರನ್ ಹೊಡೆದಿಲ್ಲ ಅಂತಲೇ ಹೇಳಬೇಕು. ನಮ್ಮ RCBಯ ಡಾರ್ಲಿಂಗ್ ಎಲಿಸ್ ಪೆರಿ ಈಗ WPLನ ಕ್ವೀನ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ.